ಆರ್ತಿ, ಸಮಾಧಾನ ಮಾಡ್ಕೊಳ್ಳೆ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಅಳ್ತಾ ಕೂರ್ತಿದ್ದೆ ಹೇಳು? ಆರ್ತಿ, ಈ ವಿಷಯ ಫಸ್ಟ್ ಹೇಳಿದ್ಯಾರು? ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ ಅಲ್ವಾ? ಸೊ ಕಾನ್ಸ್ಟೇಬಲ್ ಒಬ್ರು ಮನೆಗೆ ಬಂದು ಯಾವುದೋ ಬಾಡಿ ಸಿಕ್ಕಿದೆ, ಐಡೆಂಟಿಫೈ ಮಾಡಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಪ್ಪ, ಆ ದೃಶ್ಯ ನೆನೆಸ್ಕೊಂಡ್ರೆ ನನ್ನ ಮೈ ಜುಮ್ಮನತ್ತೆ. ನನ್ ಗಿರೀಶ್ ಗುರ್ತೇ ಸಿಗದೆ ಇರೋ ಹಾಗೆ ಸತ್ತು ಹೇಳುವಾಗಿದ್ರು. ಮತ್ತೆ ಮತ್ತೆ ನಿಮಗೆ ಪ್ರಶ್ನೆ ಕೇಳಿ ಎದಕ್ತಿದ್ದೇನೆ. ಯಾರ್ಮೇಲಾದ್ರೂ ಅಮ್ಮನೇ ನೋಡು, ಈ ನೆನಪಿನ ಶಕ್ತಿ ಅನ್ನೋದು ನಮ್ಗೆ ಎಷ್ಟು ವರನೋ ಅಷ್ಟೇ ಶಾಪ ಕೂಡ. ನೆನಪುಗಳು ಮತ್ತೆ ಮತ್ತೆ ನಮ್ಮ ಕಣ್ಮುಂದೆ ಬಂದು ನಮ್ಮನ್ನ ಕಾಡಿ ಚಿತ್ರಹಿಂಸೆ ಕೊಡುತ್ತೆ. ಆದ್ರೆ ನಾವು ಅದನ್ನೆಲ್ಲ ಮೀರಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುನ್ನಡಿಬೇಕು. ಆ ಘಟನೆಗಳನ್ನ ನಮ್ಮ ಜೀವನ ಪುಟಗಳಲ್ಲಿ ಅಳಿಸೋಕ್ಕೂ ಆಗದೆ ಇರೋ ಹಾಗೆ ಅಚ್ಚೆ ಹಾಕಿ ಪುಟ ತಿರುಗಿಸಿ ಮುಂದಿನ ಖಾಲಿ ಪುಟಕ್ಕೆ ಹೆಜ್ಜೆ ಇಟ್ಟು ಹೊಸ ಅಧ್ಯಾಯ ಶುರು ಮಾಡಲೇಬೇಕು. ಹೌದು ಆರ್ತಿ, ಶ್ವೇತೆ ಹೇಳ್ತಿರೋದು ಸತ್ಯ. ನನ್ನ ದಿನನಿತ್ಯ ಜೀವನದಲ್ಲಂತೂ ನಾನು ಎಷ್ಟೋ ಕೇಸ್ಗಳನ್ನು ನೋಡ್ತಿರ್ತೀನಿ. ಕೆಲವೊಂದ್ಸರಿ ಈ ಲೈಫ್ ಇಷ್ಟೇನು ಅನ್ಸೋದು. ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಹೊಸ ಕನಸುಗಳನ್ನು ಕಟ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಆಸಕ್ತಿನೇ ಇರಲ್ಲ. ನಿನ್ನ ಲೈಫ್ ಹಾಗಾಗಬಾರ್ದು. ಕಮಾನ್, ಚೇರ್ ಅಪ್ ನಾವು. ಹೌದು ಆರ್ತಿ, ನಮ್ಮ ಕಾಲೇಜ್ ಡೇಸ್ನಲ್ಲಿ ಏನೂ ಟೆನ್ಷನ್ ಇಲ್ಲದೆ, ರೆಸ್ಪಾನ್ಸಿಬಿಲಿಟಿ ಇಲ್ಲದೆ, ಹ್ಯಾಪಿಯಾಗಿ ಜಾಲಿಯಾಗಿ ಹೇಗಿದ್ವಿ ಅಂತ ಒಂದ್ಸತಿ ಜ್ಞಾಪಿಸ್ತೀವಿ. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ ಎದೆಯೊಳಗೊಂದು ಮೌನ ಬಿಡದೆ ಕಾಡೋ ಗಾನ ಕುಲಗಗಳಲ್ಲೇ ಸ್ನಾನ ನೆನಪುಗಳಲ್ಲೇ ಧ್ಯಾನ ಮನಸ್ಸು ಬೇಗಂಧ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಆಹಾ ಮೊದಲ ಸಾರಿ ಈ ಅಕ್ಷರಿ. ಅವಳೊಬ್ಬಳನ್ನೇ ಸ್ವಲ್ಪ ಹೊತ್ತು ಬಿಡೋಣ, ಸಮಾಧಾನ ಆಗ್ಲಿ. ನಡೀರು, ನಾವು ಇಲ್ಲಿಂದ ಹೋಗೋಣ. ಸಾವಿನಿಂದೆ ಯಾರ್ದಾರು ಕೈವಾಡ ಇದೆ ಅನ್ಸುತ್ತಾ? ಅಂದ್ರೆ ಗಿರೀಶ್ ಆತ್ಮಹತ್ಯೆ ಮಾಡ್ಕೊಂಡ, ಇಲ್ಲ ಯಾರಾದ್ರೂ ಅವನ್ನ ಕೊಲೆ ಮಾಡಿದ್ರು ಅನ್ನೋ ನಮಗ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಲ್ವಾ? ನನ್ಗೇನು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ಸುತ್ತೆ. ಕೊಲೆ ಮಾಡಿದ್ರೆ ಯಾರು ಮಾಡಿರ್ಬೋದು ಅಂತ ನನ್ನ ಪ್ರಕಾರನೂ ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಮಾಡ್ಕೊಳ್ಳೋ ಅಂತ ಹೇಳಿ ಅಂತೂ ಅಲ್ಲ. ಆದ್ರೆ ಕೊಲೆ ಆಗಿರೋ ಚಾನ್ಸು ಕಡಿಮೆ ಕಣೆ. ಯಾಕೆಂದ್ರೆ ಅವನಿಗೆ ಯಾರು ಶತ್ರುಗಳಿರೋದು ಸಾಧ್ಯನೇ ಇಲ್ಲ ಅಂತ ಒಳ್ಳೆ ಹುಡುಗ ಕಣೆ ಅವನು. ಅಕಸ್ಮಾತ್ ಗಿರಿ ಯಾರನ್ನಾರು ಬೇರೆ ಹುಡುಗಿನ ಇಷ್ಟಪಟ್ಟಿದ್ನ? ಯಾಕಂದ್ರೆ ಗಿರೀಶ್ದು ಆರ್ತಿದು ಅವ್ರ ಅಪ್ಪ ಅಮ್ಮ ನೋಡಿ ಮಾಡ್ತಾ ಇದ್ದಿದ್ ಮದ್ವೆ. ಸೊ ಗಿರೀಶ್ಗೇನಾದ್ರೂ ಎಂಗೇಜ್ಮೆಂಟ್ ಇಷ್ಟ ಇಲ್ಲದೆ ಅವನೇನಾದ್ರೂ ಚೇ ಆ ಥರದೇನಿಲ್ಲ ಕಣೆ. ಗಿರಿ ಆರ್ತಿನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರೀತಿಸ್ತಾ ಇದ್ದ. ಇನ್ಫ್ಯಾಕ್ಟ್ ನನ್ನ ಹತ್ರ ಎಷ್ಟೊಂದು ಸತ ಹೇಳಿದೆ, ನಾನೇ ಹುಡುಕಿದ್ರು ಕೂಡ ಇಂಥ ಹುಡುಗಿ ನಂಗೆ ಸಿಗ್ತಾ ಇರಲಿಲ್ಲ ಅಂತ. ಆರ್ತಿನೂ ಗಿರೀಶ್ನ ಅಷ್ಟೇ ಹಚ್ಕೊಂಡಿದ್ಲು. ಏನೇ ಆಗಲಿ ಈ ಥರ ಟ್ರಾಜಿಡಿ ಆಗಬಾರ್ದಾಗಿತ್ತು.
ಹಾಯ್ ಶ್ವೇತಾ. ಹಾಯ್ ಶ್ವೇತಾ. ಹಾಯ್ ಅಂತೆ ಹಾಯ್. ಎಷ್ಟೊತ್ತಿಂದ ನಾನು ಇಲ್ಲಿ ಕೂತಿದ್ದೀನಿ. ಲೇಟ್ ಆಗಿದೆ ಅನ್ನೋ ಪರಿಜ್ಞಾನನೂ ಇಲ್ಲದೆ ಎಷ್ಟು ಆರಾಮಾಗಿ ಬರ್ತಿದ್ಯಾ ನೋಡು. ಏನ್ ಮಾಡಕ್ಕಾಗುತ್ತೆ, ದಾರಿನಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸರಿ, ನಿನ್ ಕೈನಲ್ಲಿ ಮೊಬೈಲ್ ಇರ್ಲಿಲ್ವಾ? ನಿನ್ಗೋಸ್ಕರ ನಾನು ಇಲ್ಲಿ ಕಾಯ್ತಾ ಇರ್ತೀನಿ. ನನ್ಗೊಂದು ಕಾಲ್ ಬೇಡ, ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಏನ್ 1 hour ಲೇಟ್ ಆಗಿದ್ಕೋ ಒಳ್ಳೆ ಆಕಾಶನ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾ ಇದ್ಯಾ? ಹೌದು, ಅಂತ ಗನಂದಾರಿ ಕೆಲಸ ನಿನ್ಗೇನಿರುತ್ತೆ? ಭರತ್, ಈ ನಡುವೆ ನಾನು ನಿನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿನ್ನ ಆಟಿಟ್ಯೂಡೇ ಚೇಂಜ್ ಆಗೋಗಿದೆ. ನನ್ ಮೇಲೆ ನಿನ್ಗೆ ಪ್ರೀತಿನೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದೀಯಾ. ಅಯ್ಯೋ, ಯಾವಾಗ್ಲೂ ನಿನ್ ಹಿಂದೆ ಹಲ್ಕಿರ್ಕೊಂಡು ಸುತ್ತಾ ಇರಕ್ಕಾಗಲ್ಲ. ನನ್ಗೂ ಬೇಕಾದಷ್ಟು ಕೆಲಸ ಇರುತ್ತೆ. ನೀನ್ ಓದ್ತಾನು ಇಲ್ಲ, ಕೆಲ್ಸಾನು ಮಾಡ್ತಾ ಇಲ್ಲ. ಅಂತ ಗನಂದಾರಿ ಕೆಲಸ ಏನಿರ್ತೇಳಿ ನಿನ್ಗೆ? ಹೋಗೆ, ಸುಮ್ನೆ ತಲೆ ತಿನ್ಬೇಡ. ನಿನ್ ಯಾವಾಗ ಮೀಟ್ ಮಾಡಿದ್ರು ನಿಂದೊಂದು ಗೋಳ್ ಆಗೋಗಿದೆ ನನ್ಗೆ. ಯಾವಾಗ ಸಿಕ್ಕರು ಜಗಳ ಜಗಳ ಜಗಳ. ಥೂ. ಭರತ್, ಭರತ್. ಚೆನ್ನಾಗಿದೆ ಅಲ್ವಾ ಇದು? ಇಷ್ಟ ಆಯ್ತಾ ನಿಮಗೆ? ಯಾವ್ದು ಬೇಕೋ ತಗೋ. ಅಯ್ಯೋ, ನಂಗೆ ಹಾರ್ಟ್ ಶೇಪ್ ಬೇಕಿತ್ತು, ಅದೇ ಇಲ್ಲ ಇಲ್ಲಿ. ಹೋಗ್ಲಿ ಬಿಡು, ನಿನ್ ಹಾರ್ಟ್ ಇದೆಯಲ್ಲ. ನೀನ್ ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಿದ್ಯಾ? ನಿನಗೆ ಯಾಕೆ ಈ ಡೌಟು? ಡೌಟ್ ಅಲ್ಲ, ಇಷ್ಟಪಡ್ತಿದ್ಯಾ? ಹೌದು. ಎಷ್ಟು? ಹಾಗೆಲ್ಲ ಎಷ್ಟು ಅಂತ ಹೇಳಕ್ಕ? ಪ್ಲೀಸ್ ಹೇಳ್ಬೇಕಪ್ಪ. ಹೋಗೋ. ಪ್ಲೀಸ್ ಕಣೆ. ಹೋಗೋ. ನೀನೀಗ ನಾಚ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ? ಈ ಹಳೆ ಕಾಲದ ಹೀರೋ ಡೈಲಾಗ್ಸ್ ಎಲ್ಲ ಬೇಡಪ್ಪ. ನಿಜವಾಗ್ಲೂ ಕಣೆ. ಸರಿ ಸರಿ, ನೀನು ನನ್ನ ಎಷ್ಟು ಇಷ್ಟಪಡ್ತೀಯ ಹೇಳು. ನೀನು ನಾನು ಹೇಳೋ ತನಕ ಬಿಡೋನಲ್ಲ. ಇಷ್ಟು ಅಲ್ಲಲ್ಲ, ಇಷ್ಟು. ನೀನು? ನಾನು ನಿನ್ನ ಈ ಆಕಾಶ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ. ಇನ್ಫ್ಯಾಕ್ಟ್ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೀನಿ. ಐ ಲವ್ ಯು ಆರ್. ಐ ಲವ್ ಯು. ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ನೋಡು, ಗಿಲ್ಟ್ ಅನ್ನೋದು ಮನುಷ್ಯನ ಎಷ್ಟು ಕಾಡುತ್ತೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಮಾಡಿರೋ ಪಾಪಕ್ಕೆ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಪೊಲೀಸ್ ಹತ್ರ ಹೋಗಿ ಎಲ್ಲ ನಿಜನೂ ಹೇಳಿ ಸರೆಂಡರ್ ಆಗ್ಬೇಡ. ನೀನು ನನ್ನ ಜೊತೆ ಬಾ, ಇಬ್ರು ಹೋಗೋಣ. ಏನಾಗಿದೆ ನಿನ್ಗೆ? ಮುಚ್ಚಿ ಸಿಡ್ತಿದ್ಯಾ? ಇಲ್ಲ, ಇವಾಗ ನಿಜವಾಗ್ಲೂ ಬುದ್ಧಿ ಬಂದಿದೆ. ನೋಡ, ಲೂಸ್ ತರ ಆಡ್ಬೇಡ. ಈ ಟೈಮಲ್ಲಿ ಟೆನ್ಷನ್ ಮಾಡ್ಕೊಂಡು ಕೆಲಸ ಎಲ್ಲ ಹಾಳು ಮಾಡ್ಬೇಡ. ಹೋಗು, ಮನೆಗೆ ಹೋಗಿ ಒಂದೆರಡು ಮಾತ್ರೆ ತಗೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ, ನನಗೆ ಪಾಪ ಪ್ರಜ್ಞೆ ತುಂಬಾನೇ ಕಾಡ್ತಾ ಇದೆ. ಇನ್ನು ನನ್ನಿಂದ ವಿಷಯ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ನಮ್ಮಿಬ್ರು ಪ್ರೀತಿಗೋಸ್ಕರ ಅವನ್ನ ಬಲಿ ಕೊಟ್ಬಿಟ್ವಿ. ಏಯ್ ನೋಡು, ನಿಂದೆಡ್ತನಕ್ಕೆ ನಾನ್ ಬಲಿ ಪಶು ಆಗಲ್ಲ. ನನ್ನನ್ನ ನಾನು ಉಳಿಸ್ಕೊಳಕ್ಕೆ ನನ್ಗಿನ್ ಯಾವ್ದು ಲೆಕ್ಕನೇ ಅಲ್ಲ. ಇನ್ನೊಂದ್ಸಲ ಪೊಲೀಸ್ ಗೀಲಿಸ್ ಅಂತ ಏನಾರು ಅಂದ್ರೆ ನಾನು ಪೊಲೀಸ್ ಹೇಳೇ ಹೇಳ್ತೀನಿ. ನೀವೆಲ್ಲ ಇಲ್ಲಿ? ನೀನಿಂತ ನೀಚ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಏನೋ ಕೆಲ್ಸ ಕಾರ್ಯ ಓದು ಬರ ಬರ್ದೇ ಇರೋ ಪೊರ್ಕಿ ಅನ್ಕೊಂಡಿದ್ದೆ. ಆದ್ರೆ ನೀನು
ಕೊಲೆ ಮಾಡೋ ಮಟ್ಟಕ್ಕೆ ಇಳಿಸಿ ಅನ್ಕೊಂಡಿರ್ಲಿಲ್ಲ. ನಾನು ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇದೆ. ನಿಮ್ಮಿಬ್ಬರ ಸ್ವಾರ್ಥಕ್ಕೆ ಅನ್ಯಾಯವಾಗಿ ಗಿರೀಶನ್ ಬಲಿ ತಗೊಂಬಿಟ್ಟ. ಥೂ, ನಿಮ್ಗೆ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಿಲ್ವಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ. ಈ ಭರತ್ ಸಿಗೋಕ್ಕೂ ಮುಂಚೆ ನಾನು ಗಿರೀಶ್ ಜೊತೆ ತುಂಬಾನೇ ಹ್ಯಾಪಿಯಾಗಿದ್ದೆ. ಆದ್ರೆ ಅದು ಏನು ಮೋಡಿ ಮಾಡಿದ್ನೋ ಏನೋ, ನನ್ನ ಬುದ್ಧಿ ನನ್ನ ಕೈಲಿಲ್ದೆ ಮಾಡ್ಬಾರ್ದು ತಪ್ಪು ಮಾಡಿಬಿಟ್ಟೆ. ನಿಮ್ ವ್ಯಾಮೋಹದಿಂದ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡಿದ್ದ ಗಿರೀಶ್ ಹೆಣ್ಣಾಗ್ಬಿಟ್ಟ. ನಾನಿನ್ನೂ ಸತ್ತಿಲ್ಲ. ಗಿರೀಶ್, ನಾನು ಹೇಗೆ ಬದುಕ್ಬಿಟ್ಟೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ತದಲ್ಲ. ನಾನಿವತ್ತು ಜೀವಂತವಾಗಿದ್ದೀನಿ ಅಂದರೆ ನಮ್ಮ ಇನ್ಸ್ಪೆಕ್ಟರ್ ಶ್ರಮಿತ ಕಾರಣ. ಮೊದಲಿಂದ ನನಗೆ ಈ ಭರತ್ ನಡವಳಿಕೆ ಇಷ್ಟ ಆಗ್ತಿಲ್ಲ ಇತ್ತು. ಇದಕ್ಕೆ ಸರಿಯಾಗಿ ಒಂದಿನ ನನ್ನ ಕೇಸ್ನಲ್ಲಿ ಒಂದು ಹುಡುಗಿನ ಪ್ರೀತಿಸಿ ಬಸರಿ ಮಾಡಿ ಮೋಸ ಮಾಡಿದ ರಾಸ್ಕಲ್ ಇವನೇ ಅಂತ ಗೊತ್ತಾಯ್ತು. ಅವತ್ತು ಇವನನ್ನು ಅರೆಸ್ಟ್ ಮಾಡಬೇಕಲ್ಲ ಹೊರಟೆ. ಆದರೆ ಏನು ಮಾಡೋಕ್ಕಾಗಲ್ಲ, ನನಗೊಂದು ಬೇರೆ ಶಾಕಿ ಕಾದಿತ್ತು. ಆರ್ತಿ ಭರತ್ ಮೊದಲಿಂದ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದು ಅವ್ರ ಪ್ರೀತಿಗೆ ಅಡ್ಡವಾಗಿರೋ ನನ್ನನ್ನು ಮುಗಿಸೋ ಪ್ಲ್ಯಾನ್ ಮಾಡ್ತಾ ಇದ್ರು. ಆದ್ರೆ ನಾನು ಅಡ್ಡ ಆಗಿದ್ದೆ ಅಲ್ವಾ? ನನ್ನನ್ನು ಮುಗಿಸೋ ಪ್ರಯತ್ನ ಯಾಕೆ ಮಾಡಲಿಲ್ಲ ನೀವುಗಳು? ಈ ಭರತ್ಗೆ ಹುಡುಗಿಯರಿಗೆ ಕೈ ಕೊಡೋದು ಕಾಮನ್. ಆದರೆ ಆರ್ತಿ ಸಮಾಜಕ್ಕೆ ಅಪ್ಪ ಅಮ್ಮಂಗೆ ಹೆದರೋಳು. ಅವಳಿಗೆ ಎಂಗೇಜ್ಮೆಂಟ್ ಆಗಿರೋ ನನ್ನನ್ನು ಬಿಡೋದಷ್ಟು ಸುಲಭ ಆಗಿರಲಿಲ್ಲ. ಇವ್ರಿಗೆ ಕನಿಸಿದ ಒಂದೇ ದಾರಿ ಗಿರೀಶ್ನ ಕೊಲೆ ಮಾಡೋದು. ಆದರೆ ಇವರ ಪ್ಲಾನ್ ನಂಗೆ ಗೊತ್ತಾದ್ರಿಂದ ಸರಿಯಾದ ಸಮಯಕ್ಕೆ ಗಿರೀಶ್ನ ಕಾಪಾಡಿದೆ. ಸಮಾಜಕ್ಕೆ ಎದುರು ಇಷ್ಟೇ ಇಲ್ದಿರೋ ಮದುವೆ ಆಗೋದಕ್ಕಿಂತ ಗಿರೀಶ್ನ ಕೊಲೆ ಮಾಡೋಣ ಅಂತ ಇವನಿಗೆ ಹೆಲ್ಪ್ ಮಾಡಿದ್ಯಲ್ಲ, ಯಾಕೆ ಹೀಗೆ ಮಾಡಿದೆ? ನಿಂಗೆ ಇಷ್ಟ ಇಲ್ಲ ಅಂದ್ರೆ ಧೈರ್ಯವಾಗಿ ಹೇಳ್ಬೇಕಿತ್ತು, ನಾ ಮದುವೆ ಆಗಲ್ಲ ಅಂತ. ಆರ್ತಿ, ಈ ಕೊಲೆ ಮಾಡಿದ್ರೆ ನೀನು ನೆಮ್ಮದಿಯಾಗಿ ಇರ್ಬೋದು ಅಂದ್ಕೊಂಡಿದ್ಯಾ? ಒಂದಲ್ಲ ಒಂದಿನ ಸಿಕ್ಕಾಕೊಬೇಕಾಗುತ್ತೆ. ಆಗ ಎಷ್ಟು ಅವಮಾನ ಆಗುತ್ತೆ ಅಂತ ಎಜುಕೇಟೆಡ್ ಆಗಿ ಯೋಚನೆ ಮಾಡಿದ್ದೆ. ನಿಮ್ಮಂಥ ಹುಡುಗಿಯರಿಗೆ ನಮ್ಮಂಥ ಹುಡುಗರು ಇಷ್ಟ ಆಗಲ್ಲ. ಓದಿಲ್ದೆ ಕೆಲಸ ಇಲ್ಲದೆ ಬರೀ ಬಣ್ಣದ ಮಾತಾಡಿ ಇಷ್ಟಪಡ್ತಿಲ್ಲ ಅಂದರೆ ಕೈ ಸುಟ್ಕೊಂಡ್ಬಿಡ್ತೀನಿ, ಪ್ರಾಣ ಬಿಡ್ತೀನಿ ಅಂತ ಹೆದರ್ಸ್ತಾರಲ್ಲ, ಅಂಥವ್ರೇ ನಿಮ್ಗೆ ಬೇಕು. ಅಲ್ಲ, ಶ್ವೇತಾನ್ ಬಾಯ್ ಫ್ರೆಂಡ್ ಆದವನು ನಿನ್ನ ಹತ್ರ ಬಂದರೆ ಹೇಗೆ ನಂಬದೆ ಅವನನ್ನು? ಮಾಡಿದ ತಪ್ಪು ಶಿಕ್ಷೆ ಅನುಭವಿಸ್ಲೇಬೇಕು. ನಾನು ಶಿಕ್ಷೆ ಅನುಭವಿಸಕ್ಕೆ ರೆಡಿ ಇದ್ದೀನಿ. ನಿಮ್ಮನ್ನು ಯಾರನ್ನೂ ನನ್ನ ಕ್ಷಮಿಸಿ ಅಂತ ಕೇಳೋ ಯೋಗ್ಯತೆ ನನಗಿಲ್ಲ. ಆದರೂ ಸಾಧ್ಯವಾದ ಕ್ಷಮಿಸ್ಬಿಡಿ. ನಡಿ ಮಗನೇ, ನಿಮಗೆ ಸ್ಟೇಷನ್ ಇದೆ ಏರೋಪ್ಲೇನ್. ಆರ್ತಿ, ಇವನಿಗೆ ಹೆಲ್ಪ್ ಮಾಡಿದ್ದಕ್ಕೆ ನೀನು ಕೂಡ ಅರೆಸ್ಟ್ ಮಾಡಬೇಕು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ